ಗೋವಾ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರು ಡಾಕ್ಟರ್ ಪ್ರಮೋದ್ ಸಾವಂತ್ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಮತ್ತು ಅಖಿಲ ಗೋವಾ ಮಹಾಸಂಘ ಪ್ರತಿನಿಧಿಗಳು ಇಂದು ಭೇಟಿ ಮಾಡಿ ಕನ್ನಡ ಶಾಲೆಗಳ ಕುರಿತು ಮನವಿ ಸಲ್ಲಿಸಿದರು. ಸಭೆಯಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚುವುದಿಲ್ಲ ಎಂದು ಸರ್ಕಾರ ಭರವಸೆ ನೀಡಿದ್ದು, ರಾಷ್ಟ್ರೀಯ ಶಿಕ್ಷಣ ನೀತಿ (NEP) ಅನುಸಾರ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಕಲಿಸುವ ಕುರಿತು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಲಾಯಿತು. ಸಭೆಯ ಬಳಿಕ ಸಂಘಟನೆಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷರು ಮಂಜುನಾಥ್ ನಾಟಿಕರ್, ರಾಜ್ಯಾಧ್ಯಕ್ಷರು ಬಸವರಾಜ್ ಗೌಡ್ರ ಹಾಗೂ ಅಖಿಲ ಗೋವಾ ಮಹಾಸಂಘ ಅಧ್ಯಕ್ಷರು ಹನುಮಂತಪ್ಪ ಶಿರೂರರೆಡ್ಡಿ ಅವರು ಸರ್ಕಾರದ ಭರವಸೆಯನ್ನು ಸ್ವಾಗತಿಸಿ ಗೋವಾದ ಕನ್ನಡಿಗರ ಹಿತಾಸಕ್ತಿಗಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ಗೋವಾ ರಾಜ್ಯದಲ್ಲಿ ಕನ್ನಡ ಶಿಕ್ಷಣದ ಭವಿಷ್ಯದ ಕುರಿತು ಇಂದು ಮಹತ್ವದ ಸಭೆ ನಡೆಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ಅಖಿಲ ಗೋವಾ ಮಹಾಸಂಘದ ಪ್ರತಿನಿಧಿಗಳು ಗೋವಾ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರಾದ ಡಾ ಪ್ರಮೋದ್ ಸಾವಂತ್ ಅವರನ್ನು ವಿಧಾನಸಭೆಯ ಮಂತ್ರಾಲಯದಲ್ಲಿ ಭೇಟಿ ಮಾಡಿ ಕನ್ನಡ ಶಾಲೆಗಳ ಕುರಿತು ಮನವಿ ಸಲ್ಲಿಸಿದರು. ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಹಾಗೂ ಸಂಬಂಧಿತ ಅಧಿಕಾರಿಗಳೊಂದಿಗೆ ಸುಮಾರು 30 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆ ನಡೆಯಿತು. ಈ ವೇಳೆ ಗೋವಾ ರಾಜ್ಯದಲ್ಲಿರುವ ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಲು ಅವಕಾಶ ನೀಡುವುದಿಲ್ಲ ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಅಲ್ಲದೆ ರಾಷ್ಟ್ರೀಯ ಶಿಕ್ಷಣ ನೀತಿ (NEP) ಅನುಸಾರ ಮುಂದಿನ ದಿನಗಳಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಕಲಿಸುವ ಕುರಿತು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಸಭೆಯ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಸಂಘಟನೆಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಮಂಜುನಾಥ್ ನಾಟಿಕಾರ್, ರಾಜ್ಯಾಧ್ಯಕ್ಷ ಬಸವರಾಜ ಗೌಡರ ಹಾಗೂ ಅಖಿಲ ಗೋವಾ ಮಹಾಸಂಘದ ಅಧ್ಯಕ್ಷ ಹನುಮಂತಪ್ಪ ಶಿರೂರರೆಡ್ಡಿಯವರು ಸರ್ಕಾರ ನೀಡಿರುವ ಭರವಸೆಯನ್ನು ಸ್ವಾಗತಿಸಿ ಗೋವಾದ ಕನ್ನಡಿಗರ ಹಿತಾಸಕ್ತಿಗಾಗಿ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ವಾಲ್ಮೀಕಿ, ಬಸವರಾಜ್ ಮುರಾಲ, ರಾಜ್ಯ ಸಂಚಾಲಕ ರಾಜು ಹರಿಜನ್, ಸಹ ಕಾರ್ಯದರ್ಶಿ ಶಿವು ತಳವಾರ್, ಪರಶುರಾಮ್ ಮಡಿಕೇಶ್ವರ್, ಪರಶುರಾಮ್ ಪೂಜಾರಿ, ಮಾರ್ಷಲ್ ಘಟಕದ ಅಧ್ಯಕ್ಷ ರಾಜು ಕೊಡಗಲಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ನಾವು ಗೋವಾ ಶಿಕ್ಷಕ ನ್ಯೂಸ್ ನಮ್ಮ ಕನ್ನಡ ಕನ್ನಡ ಉಳಿಸಿ ಬೆಳೆಸಿ ಅಂತ ನಾವು ಹೇಳ್ತಾ ಇದ್ವಿ. ಅದರ ಸಂಬಂಧ ನಮ್ಮ ಸ್ಕೂಲ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಗೋವಾ ಮುಖ್ಯಮಂತ್ರಿ ಶ್ರೀ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರಿಗೆ ಭೇಟಿಯಾಗಿ ಬಂದಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಹಾಗೂ ನಮ್ಮ ಕನ್ನಡ ಸಂಘದ ಅಖಿಲ ಗೋವಾ ಹನುಮಂತಪ್ಪ ರೆಡ್ಡಿ ಅವರಿದ್ದಾರೆ. ಬನ್ನಿ ಕೇಳೋಣ. ಸರ್, ನಿಮ್ಮ ಸರ್ ಹತ್ರ ಏನೇನ್ ಚರ್ಚೆ ಮಾಡಿದ್ರಿ ಸರ್? ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅಖಿಲ ಗೋವಾ ಮಹಾಸಂಘದ ಅಧ್ಯಕ್ಷರಾದಂತ ನಮ್ಮ ಹನುಮಂತಪ್ಪ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಬಸವರಾಜ ಗೌಡರವರು, ಅದೇ ರೀತಿ ಎಲ್ಲ ನಮ್ಮ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳು ಇವತ್ತು ನಾವು ಮುಖ್ಯಮಂತ್ರಿಯವರಿಗೆ ನಾವು ಮೀಟ್ ಆಗ್ಲಿಕ್ಕೆ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಕನ್ನಡ ಶಾಲೆಯಲ್ಲಿ ಕನ್ನಡ ಮುಚ್ಚುವ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತ ಒಂದು ಸುದ್ದಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಬಟ್ ಇವತ್ತು ನಾವು ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಕೊಡುವ ಮುಖಾಂತರ, ಅದೇ ರೀತಿ ನಮ್ಮ IAS ಆಫೀಸರ್ ಅವರು, ನಮ್ಮ ಸೆಕ್ರೆಟರಿ, ಎಜುಕೇಶನ್ ಸೆಕ್ರೆಟರಿ ಅವರಿಗೂ ನಾವು ಇನ್ಯಾಗ ಒಂದು 10 ನಿಮಿಷಗಳ ಕಾಲ ನಾವು ಡೈರೆಕ್ಟರ್ಗೆ ಮತ್ತು ಸೆಕ್ರೆಟರಿ ಮೀಟ್ ಆಗಿ ನಮ್ಮ ಎಲ್ಲಾ ಕನ್ನಡಪರ ಸಂಘಟನೆಗಳು ಕೂಡ್ಕೊಂಡು ನಾವು ಮನವಿ ಪತ್ರ ಕೊಟ್ಟಿವಿ ಮತ್ತು ಚರ್ಚೆನೂ ಮಾಡಿದ್ವಿ. ಬಟ್ ಅವ್ರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಹೆದರಾಕ್ ಹೋಗ್ಬೇಡಿ, ನಾವು ಯಾವುದೇ ಕಾರಣ ಕನ್ನಡ ಶಾಲೆ ಮುಚ್ಚಕ್ ಹೋಗಂಗಿಲ್ಲ. ಬಟ್ ಅದು NEPS ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ ಅದು ಏನೈತಲ್ಲ ಅದು ನಾವು ಮಾಡಿದೀವಿ. ಬಟ್ ಮುಂದಿನ ದಿನದಲ್ಲಿ ಏನೈತಲ್ಲ ಅದು ಇನ್ನೂ CM ನಮ್ಮ ಶಿಕ್ಷಣ ಸಚಿವರು ಆದಂತ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರು ಸಚಿವರು ಅದಾರ, ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕೂ ಸೂಕ್ತವಾದ ಕ್ರಮ ತೆಗೆದುಕೊಳ್ತೇವೆ ನಾವು ಒಂದು ವಿಶ್ವಾಸನೂ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸಮಸ್ತ ಗೋವಾ ಕನ್ನಡಿಗರನ್ನ ಹೇಳೋದೇನೆಂದ್ರೆ, ನೋಡಿ, ಯಾವುದೇ ಕಾರಣಕ್ಕೂ ನಾವು ಕನ್ನಡ ಶಾಲೆಯನ್ನು ಮುಚ್ಚೋಕ್ ಕೊಡಂಗಿಲ್ಲ. ಬಟ್ ಅದು ಏನೋ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ ಅದು ಏನ್ ಬಂದಿದೆ ಅಲ್ಲ, ಬಟ್ ಕಂಪಲ್ಸರಿ ಆಗಿ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ಇಂಗ್ಲಿಷ್ ಮಾಡ್ತೀನಿ ಅಂತ ಹೇಳ್ಯಾರ ಅವ್ರ. ಇಂಗ್ಲಿಷ್ ಚಾಯ್ಸಿಂಗ್ ಏನೈತಲ್ಲ, ಕೊಂಕಣಿಯರ್ ಆಗ್ಲಿ ಮರಾಠಿ ಆಗ್ಲಿ ಕನ್ನಡ ಕಂಪಲ್ಸರಿ ಜೊತೆ ಕನ್ನಡ ಇರುತ್ತ. ಬಟ್ ನೀವು ಇಲ್ಲಿ ಗೋವಾ ರಾಜ್ಯದಾಗ ಇದೀವಪ್ಪ ಅಂದ್ಮೇಲೆ ಅದಕ್ಕೆ ನೀವು ನಮ್ಮ ಒಂಥರ ಇದು ರಾಜ್ಯ ನಮ್ದೇ ಗೋವಾ ರಾಜ್ಯ, ನಾವು ಗೋವಾ ಕನ್ನಡಿಗರೇ, ನಮ್ದು ಕರ್ತವ್ಯ ಐತಿ. ನಾವು ಕೊಂಕಣಿಯರ್ ಆಗ್ಲಿ ಮರಾಠಿಯರ್ ಆಗ್ಲಿ
ನಾವು ತಗೋಂತ ನಮ್ ಕರ್ತವ್ಯ ಐತಿ. ಬಟ್ ಇದು ಮುಂದಿನ ದಿನಗಳಲ್ಲಿ ಹೈ ಎಜುಕೇಶನ್ ಕರ್ನಾಟಕ ಹೋಗ್ಲಿ, ಒಂದು ಸೈನ್ಸ್ ಅಲ್ಲಿ, ಒಂದು ಡಾಕ್ಟರ್ ಅಲ್ಲಿ, ಒಂದು ಇಂಜಿನಿಯರಿಂಗ್ ಅಲ್ಲಿ ಅವು ಕಂಪಲ್ಸರಿ ಇಂಗ್ಲಿಷ್ ನಲ್ಲಿ ಇರುತ್ತೆ. ಅದಕ್ಕಾಗಿ ಏನೈತೆ ಅನುಕೂಲ ಆಗುತ್ತೆ ಅಂತ ನಮ್ ಸೆಕ್ರೆಟರಿ ಅವ್ರು ಇನ್ನೇ ನಮ್ಗೆ ತಿಳಿಸಿ ಹೇಳಿದ್ದಾರೆ. ಆದ್ರೂ ಇನ್ನೊಂದ್ಸಲ ಸಿಎಂ ಜೊತೆ ಕುತ್ಕೊಂಡು ಅದಕ್ಕೆ ಚರ್ಚೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊ ಅಂತ ಹೇಳ್ಯಾರ. ಅದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಸಚಿವರಾದಂತ ನಮ್ಮ ಮುಖ್ಯಮಂತ್ರಿ ಆದಂತ ಡಾಕ್ಟರ್ ಪ್ರಮೋದ್ ಸಾವಂತ್ ಸರ್ ಅವ್ರಿಗೂ ಮತ್ತು ನಮ್ಮ ಎಜುಕೇಶನ್ ಸೆಕ್ರೆಟರಿ ಅವ್ರಿಗೂ ಡೈರೆಕ್ಟರ್ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಧನ್ಯವಾದ, ನಮಸ್ಕಾರ. ಹಾಗೆ ಅಖಿಲ ಗೋವಾ ಮಹಾಸಂಘದ ಅಧ್ಯಕ್ಷರು ಹನುಮಂತಪ್ಪ ರೆಡ್ಡಿ ಅವರು ಇದ್ದಾರೆ ಸರ್. ಅವರು ಕೂಡ ಸಹ ಒಳಗಡೆ ಹೋಗಿದ್ರು ಸರ್. ಅವ್ರ ಹತ್ರ ಏನು ಮಾತಾಡಿದ್ರು ಸರ್? ನಮಸ್ಕಾರ. ಇವತ್ತಿನ ದಿನದಲ್ಲಿ ಏನಂದ್ರ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತೇನು ಒಂದು ಮೀಟಿಂಗ್ ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೆಲ್ಲರೂ ಕೂಡ್ಕೊಂಡು ಈ ಗೋವಾದಲ್ಲಿರಂತ ಎಲ್ಲ ಕನ್ನಡಿಗರು ಬಂದು ಬೆಂಬಲ ಕೊಟ್ಟು ಒಂದು ಶಾಲೆ ಇದು ಕನ್ನಡವನ್ನು ಉಳಿಸಿ ಬೆಳೆಸೋಕೋಸ್ಕರ ಇವರು ರಕ್ಷಣಾ ವೇದಿಕೆಯವರನ್ನು ಮುನ್ನಡೆಯಾಗಿ ತಗೊಂಡು ಎಲ್ಲರೂ ಮಾಡಿದಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ. ಆ ನಿಟ್ಟಿನೊಳಗೆ ಇವತ್ತು ನಮಗ್ ಕರೆದಿದ್ರು. ಎಲ್ಲರೂ ಕುಡ್ಕೊಂಡು ನಾವು ಒಂದು ಲೆಟರ್ ಕೊಡೋಣ ಸಿಎಂ ಅವರಿಗೆ ಬರ್ರಿ ಅಂತಂದ. ಆ ಮೂಲಕ ಇವತ್ತೆಲ್ಲರೂ ಬಂದಿದ್ದೀವಿ ಇಲ್ಲಿ ಫೆಬ್ರವರಿಲಿರಂತ ನಮ್ಮ ಇದಕ್ಕೆ ವಿಧಾನಸಭೆಗೆ. ಅದಕ್ಕೆ ಇನ್ನೇ ನಾವು ಭೇಟಿ ಆದ್ವಿ. ನಾವು ನಮ್ಮ ಸೆಕ್ರೆಟರಿ ಆದಂತ ಎಜುಕೇಶನ್ ಮಿನಿಸ್ಟರ್ ಸೆಕ್ರೆಟರಿ ಭೇಟಿ ಆಗಿದ್ದೀವಿ. ಅವ್ರ ಮುಂದೆ ಎಲ್ಲಾದ್ರು ಕುಂತು ಅವ್ರಿಗೆಲ್ಲ ತಿಳಿಸಿ ಹೇಳಿದೀವಿ, ಈ ತರ ಹಿಂಗಿದೆ, ನಮ್ಗೆ ಕನ್ನಡಕ್ಕೆ ಪ್ರಾಬ್ಲಮ್ ಇದೆ, ಅದಕ್ಕೆ ಇದನ್ನೆಲ್ಲ ನಮ್ಗೆ ಆದಷ್ಟು ಬೇಗನ ನಮ್ಗೆ ಮಾಡಿಕೊಡ್ರಿ ಇದನ್ನ ಅಂತಂದು ಹೇಳಿದ್ವಿ. ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಯಾವ್ದೇ ಕಾರಣಕ್ಕೂ ಅಂಜಬಾಡ್ರಿ, ನಾವೆಲ್ಲ ಮುಖ್ಯಮಂತ್ರಿ ಜೊತೆ ಮಾತಾಡಿ ಇದನ್ನ ಆದಷ್ಟು ಜಲ್ದಿ ನಿಮ್ಗ ಒಂದು ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ನಾವು ಕೊಡ್ತೀವಿ. ಇಷ್ಟ ದಿನ ನಿಮ್ದು ಸುಮಾರು ಇಷ್ಟು ವರ್ಷ ಗಂಟಲೆ ಇದೆ ಸ್ಕೂಲ್ ಇದೆ, ಅದಕ್ಕೆ ಆ ಸ್ಕೂಲ್ ಅನ್ನು ಬಂದ್ ಬಿಡ್ಲಕ್ ನಾವು ಯಾವತ್ತು ಕೊಡಲ್ಲ ಅಂತಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೆ ನಾವು ಕನ್ನಡ ಗೋವಾದಲ್ಲಿರುವಂತ ಎಲ್ಲಾ ಕನ್ನಡ ಸಂಘಟನಾ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಇಷ್ಟಪಡ್ತೀವಿ. ಅದೇ ತರ ನಮ್ಮ ಸಂಘಟದಲ್ಲಿ ನಮ್ಮ ಕರ್ನಾಟಕದ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಬಸವರಾಜ್ ಗೌಡ್ರು ಇದ್ದಾರೆ. ಅವರು ಸಹ ಒಳಗೆ ಮೀಟಿಂಗ್ ದಲ್ಲಿ ಅವರು ಇದ್ರು. ಸರ್, ಏನೇನ್ ಚರ್ಚೆ ಆಯ್ತು ಸರ್? ನಮಸ್ಕಾರ. ಇವತ್ತಿನ ದಿವಸ ಪರಬರಿಯಲ್ಲಿ ಇರುವಂತ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹಾಗೂ ಅಸೆಂಬ್ಲಿಯಲ್ಲಿ ಇವತ್ತಿನ ದಿವಸ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಗೋವಾದಲ್ಲಿ ನಡೆದಂತ ಕೆಲವಷ್ಟು ದಿನಗಳ ಹಿಂದ ನಮ್ಮ ಕನ್ನಡಿಗರ ಸಮಸ್ಯೆ ಸ್ಕೂಲ್ ಬಗ್ಗೆ, ಅದಕ್ಕೋಸ್ಕರ ನಮ್ಮ ಸಂಘಟನೆಯ ಒಂದು ಕಾರ್ಯಕ್ರಮದ ಕುರಿತವಾಗಿ ನಮ್ಮ ಗೋವಾ ಸಂಘಟನೆ ಆಲ್ ಗೋವಾ ಅಖಿಲ ಗೋವಾ ಕನ್ನಡ ಸಂಘದ ಅಧ್ಯಕ್ಷರಾದಂತಹ ಹನುಮಂತಪ್ಪ ರೆಡ್ಡಿ ಹಾಗೂ ಕರ್ನಾಟಕದ ರಕ್ಷಣಾ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ಕೂಡಿ ಇವತ್ತಿನ ದಿವಸ ಎಜುಕೇಶನ್ ಡಿಪಾರ್ಟ್ಮೆಂಟಿನ ಅಧ್ಯಕ್ಷರಿಗೆ ಹಾಗೂ ಎಲ್ಲಾ ಕಾರ್ಯಕರ್ತರಿಗೆ ನಮ್ಮ ಒಂದು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಇವತ್ತಿನ ದಿವಸ ಇಲ್ಲಿ ಬಂದಿದ್ದೇವೆ. ನಮಗ ಒಂದು ಈ ಮನವಿ ಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಸ್ಪಂದನವಾಗಿ ನಮ್ಗ ಬಹಳ ಒಂದು ಖುಷಿ ಅನಿಸ್ತೀವಿ. ಯಾಕಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಗೋವಾದಲ್ಲಿ ಇರುವ ಕನ್ನಡ ಶಾಲೆ ಮುಚ್ಚಲಿಕ್ಕೆ ನಾವು ಕೊಡುದಿಲ್ಲ. ಇದರ ಬಗ್ಗೆ ಏನೇ ಇದ್ರು ಸದ್ಯಕ್ಕ ಗೋವಾ ಸಿಎಂ ಆದಂತ ಪ್ರಮೋದ್ ಸಾವಂತ್ ಸಾಹೇಬ್ರ ಜೋಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಶಾಲೆಯ ಬಗ್ಗೆ ನಾವು ಯಾವುದೇ ಒಂದು ಅಡೆತಡೆ ಆಗದಂತೆ ನಾವು ನೋಡ್ಕೊಂತೀವಿ ಅನ್ನೋದು ಭರವಸೆ ಕೊಟ್ಟಿದ್ದಕ್ಕೆ ಇವತ್ತಿನ ದಿವಸ ಎಲ್ಲಾ ಗೋವಾ ಕನ್ನಡಿಗರ ಪರವಾಗಿ ಎಲ್ಲಾ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರ ಪರವಾಗಿ ಇವತ್ತಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಬಂದು ಇವತ್ತಿನ ದಿವಸ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ. ಅದಕ್ಕ ನಾವೆಲ್ಲಾ ಕನ್ನಡಿಗರು ಒಕ್ಕಟ್ಟಾಗಿ ಈ ಶಾಲೆ ಉಳಿವಿಗೆಯಾಗಿ ನಾವೆಲ್ಲರೂ ಹೋರಾಡೋಣ. ಇದೇ ತರ ಎಲ್ಲರೂ ಒಕ್ಕಟ್ಟಾಗಿರೋಣ ಅಂತ ಹೇಳಿ ನನ್ನ ಎರಡು ಮಾತ್ರ ಮುಗಿಸ್ತೇನೆ. ನಮಸ್ಕಾರ. ಅದೇ ತರ ಕರ್ನಾಟಕ ರಕ್ಷಣಾ ವೇದಿಕೆ ಮಾರ್ಷಲ್ ಅಧ್ಯಕ್ಷರಾದ ಶ್ರೀ ರಾಜು ಅವರು ಸಹ ನಮ್ ಕೂಡ ಇದ್ದಾರೆ, ಹೇಳಿದ್ದಾರೆ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಮಾರ್ಷಲ್ ಘಟಕದ ಅಧ್ಯಕ್ಷರು ಮಾತಾಡೋದು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪದಾಧಿಕಾರಿಗಳು ಹಾಗೂ ಮಹಾಸಂಘಟನೆಯ ಹನುಮಂತಪ್ಪ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ನಮ್ಮ ಕನ್ನಡ ಶಾಲೆಗಳನ್ನು ಬೆಳೆಸ್ಬೇಕು ಮತ್ತು ಉಳಿಸ್ಬೇಕು ಅನ್ನೋ ಒಂದು ಚರ್ಚೆ ಮಾಡೋಕ್ಕೋಸ್ಕರ ಎಜುಕೇಶನ್ ಮಿನಿಸ್ಟರ್ ಹತ್ರ ಇವತ್ತಿನ ದಿನ ನಾವು ಎಲ್ಲರೂ ಕೂಡಿಕೊಂಡು ಬಂದಿದ್ದೀವಿ. ಒಳಗೆ ಮೀಟಿಂಗ್ನಾಗ ಅದು ಏನ್ ಚರ್ಚೆ ಕೂಡ ಆಯ್ತು. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ, ಮುಂದಿನ ದಿನ ಎಲ್ಲ ಮಾಡಿಕೊಡ್ತೀವಿ ಅಂತಂದ. ಅದೇ ತರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಬಿರ್ಲಾ ಘಟಕದ ಸಹ ಕಾರ್ಯದರ್ಶಿ ನಮ್ಮ ಪರಶುರಾಮ್ ಪೂಜಾರಿಗಳು ಇದ್ದಾರೆ. ಅವರು ಸಹ ಒಂದೆರಡು ಮಾತಾಡ್ಬೇಕು. ನಮಸ್ಕಾರ. ಹಲವಾರು ದಿವಸಗಳಿಂದ ಇಲ್ಲಿ ನಡೀತಾ ಬಂದಿದೆ. ಯಾಕಂದ್ರೆ ಕನ್ನಡ ಶಾಲೆಯ ಬಗ್ಗೆ ಹಲವಾರು ಸಂಘಟನೆಗಳು ಕೂಡ ಟ್ರೈ ಮಾಡ್ತಾ ಇದೆ. ಇವತ್ತು ನಾವು ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ್ ನಾಟೇಕರ್ ಮತ್ತು ರಾಜ್ಯ ಅಧ್ಯಕ್ಷರಾದ ಬಸವರಾಜ್ ಗೌಡರ್ ಮತ್ತು ಗೋವಾ ರಾಜ್ಯದ ಬಿಚ್ಚೋಲಿ ಅಧ್ಯಕ್ಷರಾದ ಹನುಮಂತಪ್ಪ ರೆಡ್ಡಿ ಸರ್ ಕೂಡ ಇವತ್ತು ಬಂದು ಕನ್ನಡ ಶಾಲೆ ಉಳಿವಿಗಾಗಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲರೂ. ಯಾಕಂದ್ರೆ ಇವತ್ತು ಸಿಎಂಗೆ ಒಂದು ಮನವಿ ಪತ್ರ ಕೊಡಲು ನಾವು ಎಲ್ಲರೂ ಬಂದಿದ್ದೀವಿ. ಯಾಕಂದ್ರೆ ಈ ಕನ್ನಡ ಶಾಲೆ ಉಳಿಬೇಕಂತಂದ್ವಿ. ಯಾಕಂದ್ರೆ ಹಲವಾರು ವರ್ಷಗಳಿಂದ ಗೋವಾದಲ್ಲಿ ಕನ್ನಡ ಶಾಲೆ ಇದೆ. ಈಗ ಸ್ವಲ್ಪ ವರ್ಷಗಳಿಂದ ಕನ್ನಡ ಶಾಲೆ ಬಂದ್ ಮಾಡ್ಬೇಕು ಅನ್ನೋ ಒಂದು ನ್ಯೂಸ್ ಬರ್ತಾ ಇತ್ತು. ಅದಕ್ಕಾಗಿ ನಾವೆಲ್ಲರೂ ಕೂಡ ಬಂದು ಇವತ್ತು ಕನ್ನಡ ಶಾಲೆ ಉಳಿವಿಗಾಗಿ